ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಇವತ್ತು ನಾನು ಮಣಿಪುರ ರಾಜ್ಯದ ಇಂಪಾಲ್ ನಗರದಲ್ಲಿದ್ದೀನಿ. ವಿಶೇಷವಾಗಿ ಇವತ್ತು ಕರ್ನಾಟಕದ ಜನತೆಗೆ ಅಷ್ಟೇ ಅಲ್ಲ, ಕರ್ನಾಟಕದ ವಕೀಲರಿಗೆ ಈ ಒಂದು ದಿನ ವಿಶೇಷವಾಗಿರ್ತಕ್ಕಂಥ ಒಂದು ದಿನ. ಯಾಕೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನನ್ನ ಜೊತೆ ಇವತ್ತು ಕರ್ನಾಟಕದ ಒಬ್ಬ ಸೀನಿಯರ್ ಕೌನ್ಸಿಲ್ ಇದ್ದಾರೆ, ಸೀನಿಯರ್ ಅಡ್ವೊಕೇಟ್ ಇದ್ದಾರೆ. ಇವರು ಸರಳ ಮತ್ತು ಸಜ್ಜನಿಕೆಗೆ ಹೆಸರಾಗಿರ್ತಕ್ಕಂಥವರು. ಬನ್ನಿ, ಇವರು ಕೂಡ ಇವತ್ತು ಮಣಿಪುರ ರಾಜ್ಯದ ಇಂಪಾಲ್ನಲ್ಲಿದ್ದಾರೆ. ಬನ್ನಿ, ಯಾಕಾಗಿ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಇಂತಿಷ್ಟು ಚಿಟ್ ಚಾಟ್ ಅನ್ನು ಮಾಡೋಣ, ಇಂತಿಷ್ಟು ಕ್ಲಾರಿಫಿಕೇಶನ್ ಅನ್ನು ಕೂಡ ತಗೊಳ್ಳೋಣ. ಬನ್ನಿ ಸರ್, ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ ಬನ್ನಿ, ತಾವು ಬಹಳ ದೂರದಿಂದ ಕರ್ನಾಟಕದಿಂದ ತಾವು ನಿನ್ನೆ ಬಂದಿದ್ದೀರಿ ಅಂತ ನನಗೆ ಗೊತ್ತಾಯಿತು. ತಾವು ಬಂದಿರೋದಕ್ಕೆ ಕಾರಣ ಏನು ಸರ್ ಇಂಪಾಲ್ಗೆ? ಜಸ್ಟಿಸ್ ಎಸ್ ಸೋಮಶೇಖರ್ ಅವರು ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯದಿಂದ ಮಣಿಪುರ ಹೈಕೋರ್ಟ್ಗೆ ಮುಖ್ಯ ನ್ಯಾಯಾಧೀಶರಾಗಿ ನೇಮಕವಾಗಿದ್ದಾರೆ. ಆ ಒಂದು ವಿಷಯವನ್ನು ಆಚರಣೆ ಮಾಡೋದಕ್ಕೋಸ್ಕರ ನಾವು ಮತ್ತು ಸೀನಿಯರ್ ಅಡ್ವೊಕೇಟ್ ಅವರು ಕೃಷ್ಣಸ್ವಾಮಿ ಅವರು, ಶಿವಾನಂದ್ ಅವರು ಮತ್ತು ದುರ್ಗಾ ಪ್ರಸಾದ್ ಅವರು, ನಾವು 4 ಜನ ಎಸ್ ಸೋಮಶೇಖರ್ ಅವ್ರ ಜೊತೆಯಲ್ಲೇ ಬಂದ್ವಿ. ಕಳೆದ 2 ದಿನಗಳಿಂದ ಇಲ್ಲೇ ಇದ್ದೀವಿ. ಇವತ್ತು ಬೆಳಗ್ಗೆ ಅವ್ರದ್ದು ಚೀಫ್ ಜಸ್ಟಿಸ್ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಈ ಒಂದು ಅಂದರೆ ಶುಭ ಸಮಾರಂಭವನ್ನು ನಾವು ಆಚರಣೆ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಬನ್ನಿ ನೋಡಿ, ಇವತ್ತಿನ ದಿನ ಏನಾಗಿದೆ ಅಂತ ಹೇಳಿದ್ರೆ, ಕರ್ನಾಟಕದಿಂದ ಬಂದಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಕರ್ನಾಟಕದ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಜಸ್ಟಿಸ್ ಕೆ ಸೋಮಶೇಖರ್, ಜಡ್ಜ್ ಹೈಕೋರ್ಟ್ ಫ್ರಮ್ ಕರ್ನಾಟಕ, ಅವರು ಮಣಿಪುರದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಅವರು ಅಪಾಯಿಂಟ್ ಆಗಿದ್ದಾರೆ. ಹೀಗಾಗಿ ಅವ್ರ ಜೊತೆನೇ ಟ್ರಾವೆಲ್ ಮಾಡಿ ಅವ್ರ ಜೊತೆ ತುಂಬ ಸಂತೋಷಕರವಾಗಿರ್ತಕ್ಕಂಥ ಕ್ಷಣಗಳನ್ನು ಕೂಡ ಅನುಭವಿಸಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಆ ಒಂದು ಪದಗ್ರಹಣಕ್ಕಾಗಿ ಇವರು ಮಣಿಪುರ್ಗೆ ಬಂದಿದ್ದಾರೆ, ವಿಶೇಷವಾಗಿ ಇಂಪಾಲ್ಗೆ ಬಂದಿದ್ದಾರೆ. ಹಾಗಾದರೆ ಜಸ್ಟಿಸ್ ಸೋಮಶೇಖರ್ ಅವರು ಇವತ್ತಿನ ದಿನ ಚೀಫ್ ಜಸ್ಟಿಸ್ ಆಫ್ ಮಣಿಪುರ ಹೈಕೋರ್ಟ್ ಆಗಿ ಪ್ರಮಾಣ ಸ್ವೀಕಾರವನ್ನು ಅವರು ತೆಗೆದುಕೊಂಡಿದ್ದಾರೆ. ಹಾಗಾದರೆ ಚೀಫ್ ಜಸ್ಟಿಸ್ ಇಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಂತಿಷ್ಟು ಕ್ಲಾರಿಫಿಕೇಶನ್ ತಗೊಳ್ಳೋಣ. ಬನ್ನಿ ಸರ್, ತಾವು ಕರ್ನಾಟಕದವರು ಆಗಿದ್ದೀರಿ. ವಿಶೇಷವಾಗಿ ಜಸ್ಟಿಸ್ ಸೋಮಶೇಖರ್ ಅವರನ್ನು ಒಬ್ಬ ಅಡ್ವೊಕೇಟ್ ಆಗಿ ನೋಡಿದ್ದೀರಿ, ಒಬ್ಬ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ನೋಡಿದ್ದೀರಿ. ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ ಅವರು ಜಡ್ಜ್ ಆಗಿ ನೋಡಿದ್ದೀರಿ. ಅಷ್ಟೇ ಅಲ್ಲ, ವಿಶೇಷವಾಗಿ ತಾವು ಹೈಕೋರ್ಟಿನ ಜಡ್ಜ್ ಆಗಿ ಕೂಡ ಅವ್ರ ಜೊತೆ ಕೆಲಸವನ್ನು ಮಾಡಿದ್ದೀರಿ. ಅವರಲ್ಲಿ ನೀವು ಯಾವ ರೀತಿ ಇವತ್ತು ನೋಡ್ತೀರಿ? ಜಸ್ಟಿಸ್ ಸೋಮಶೇಖರ್ ಅವರ ಮುಂದೆ ನಾವು ಅವರು ಜಿಲ್ಲಾ ನ್ಯಾಯಾಧೀಶರಾಗಿದ್ದಾಗ ಸುಮಾರು ಜಿಲ್ಲೆಗಳಲ್ಲಿ ಅವರು ಕೆಲಸ ಮಾಡಿದರು. ಆಲ್ಮೋಸ್ಟ್ ಆಲ್ ದಿ ಡಿಸ್ಟ್ರಿಕ್ಟ್ ವಿ ಹ್ಯಾವ್ ಅಪಿಯರ್ಡ್ ಬಿಫೋರ್ ಹಿಮ್. ಸೆಷನ್ ಟ್ರಯಲ್, ಈವನ್ ಇನ್ ಸಿವಿಲ್ ಟ್ರಯಲ್ಸ್ ಆಲ್ಸೋ ವಿ ಹ್ಯಾವ್ ಅಪಿಯರ್ಡ್ ಬಿಫೋರ್ ಹಿಮ್ ಆ್ಯಂಡ್ ವಿ ಹ್ಯಾವ್ ಎಂಜಾಯ್ಡ್ ಹಿಸ್ ಕೋರ್ಟ್ಸ್. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಅವರು ನಮ್ಮ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿದ್ದರು, ಮತ್ತು ಜುಡಿಷಿಯಲ್ ಅಕಾಡೆಮಿನಲ್ಲಿ ಚೇರ್ಮನ್ ಆಗಿದ್ದರು, ಮತ್ತು ಹೈಕೋರ್ಟ್ನಲ್ಲಿ ಹಿರಿಯ ನ್ಯಾಯಾಧೀಶರಾಗಿ ಕೆಲಸ ಮಾಡಿದ್ದಾರೆ. ಬೋತ್ ಏನಾದರೂ ಇನ್ ಸಿವಿಲ್ ಸೈಡ್ ಆ್ಯಂಡ್ ಆಲ್ಸೋ ಇನ್ ಕ್ರಿಮಿನಲ್ ಅಪೆಲೇಟ್ ಸೈಡ್, ಸಿವಿಲ್ ಅಪೆಲೇಟ್ ಸೈಡ್, sitting in division bench. So we appear before him. No doubt it is a loss to the Karnataka High Court, but people of Manipur, they have benefited. Lucky. They are very lucky. And today also we have participated, watched these proceedings before the court in quota number 1. Lordship was sitting in division bench and also in single bench. ನೀವು ಅವರ ಕರ್ನಾಟಕ ಹೈಕೋರ್ಟಲ್ಲಿ ನೀವು ನೋಡಿರ್ಬೋದು, ಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ನ ನಡೆಸೋವಾಗ ಐದರ್ ಇಟ್ ಈಸ್ ಎ ಸಿವಿಲ್ ಕೇಸ್ ಆರ್ ಇಟ್ ಈಸ್ ಎ ಕ್ರಿಮಿನಲ್ ಕೇಸ್, ಅವರು ಯುವ ವಕೀಲರಿಗೆ, ಮುಖ್ಯವಾಗಿ ಯುವ ವಕೀಲರಿಗೆ ಅವ್ರ ಕೋರ್ಟಲ್ಲಿ ಭಯನೇ ಇಲ್ಲ. ಮತ್ತು ರಿಲೀಫ್ ಸಿಗುತ್ತೆ.
ರಿಲೀಫ್ ಇನ್ ದಿ ಸೆನ್ಸ್ ಕಾನೂನು ಪ್ರಕಾರವಾಗಿ ಎಲ್ಲ ಇರುತ್ತೆ, ಆದರೆ ಯಾರು ಓದಿ ಬಂದಿಲ್ಲ ಅಥವಾ ಕೇಸ್ಗೆ ಪ್ರಿಪೇರ್ ಆಗಿಲ್ಲ ಅಂತಂದರೆ ಅವ್ರು ಅಲ್ಲೇ ಪ್ರಿಪೇರ್ ಮಾಡಿಸ್ತಾರೆ. ಮತ್ತು ಒಂದು ವೇಳೆ ಅವರು ಕೇಸನ್ನು ಡಿಸ್ಮಿಸ್ ಮಾಡಬೇಕು ಅನ್ನೋ ಸಂದರ್ಭದಲ್ಲೂ ಸಹ ವಕೀಲರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಈ ಪಾಯಿಂಟ್ ಮೇಲೆ ಆರ್ಗ್ಯುಮೆಂಟ್ ಮಾಡಿ ಅಂತ ಹೇಳಿರೋ ಸಂದರ್ಭಗಳು ನಾನು ನೋಡಿದ್ದೀನಿ ಎಷ್ಟೋ ಸಲ. ಏನಾದರೂ ಒಂದು ರಿಲೀಫ್ ಇರುತ್ತೆ. ಬನ್ನಿ, ಜಸ್ಟಿಸ್ ಸೋಮಶೇಖರ್, ಹಾನರಬಲ್ ಚೀಫ್ ಜಸ್ಟಿಸ್ ಆಫ್ ಮಣಿಪುರ್ ಹೈಕೋರ್ಟ್ ಅವ್ರ ಬಗ್ಗೆ ಎಷ್ಟೆಲ್ಲ ವರ್ಣನೆ ಮಾಡ್ತಾರೆ ಅಂತ ಹೇಳಿದ್ರೆ, ಅವರನ್ನು ವಿಶೇಷವಾಗಿ ಬಹಳ ಹತ್ತಿರದಿಂದ ನೋಡಿರ್ತಕ್ಕಂತಹ ಕೆಲವು ವಕೀಲರಲ್ಲಿ ಏನಾದರೂ ಪಟ್ಟಿ ಮಾಡೋದಾದರೆ ನಮ್ಮ ಹಿರಿಯ ವಕೀಲರು ಕೂಡ ಉಮಾಶಂಕರ್ ಸರ್ ಅವರು ಕೂಡ ಲೈನಲ್ಲಿ ಇರ್ತಾರೆ. ಆದರೆ ವಿಶೇಷವಾಗಿ ಮಣಿಪುರಿಗೆ ಬೆನಿಫಿಟ್ ಆಗ್ತಾ ಇದೆ, ಕರ್ನಾಟಕಕ್ಕೆ ಲಾಸ್ ಆಗ್ತಾ ಇದೆ ಅಟ್ ದ ಸೇಮ್ ಟೈಮ್ ಅಂತ ಹೇಳಿದರು. ಅಷ್ಟೇ ಅಲ್ಲ, ನಾನು ಗಮನಿಸ್ತಾ ಇದ್ದೀನಿ ಜಸ್ಟಿಸ್ ಸೋಮಶೇಖರ್ ಅವರ ಒಂದು ಕ್ಯಾರೆಕ್ಟರ್ ಅಥವಾ ಅವರ ಒಂದು ಗುಣ ಏನು ಅಂತ ಹೇಳಿದೆ, ವಿಶೇಷವಾಗಿ ಯುವ ವಕೀಲರಿಗೆ ಬಹಳ ಒಂದು ರಿಲೀಫನ್ನು ಕೊಡ್ತಾ ಇದ್ರು, ಇಂತಿಷ್ಟು ಬುದ್ಧಿ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಹೀಗಾಗಿ ಕರ್ನಾಟಕಕ್ಕೆ ಒಂದು ದೊಡ್ಡ ಲಾಸ್ ಆಗಿದೆ, ಅಟ್ ದ ಸೇಮ್ ಟೈಮ್ ಮಣಿಪುರಿಗೆ ಒಂದು ಗಿಫ್ಟ್ ಆಗಿ ಪರಿಣಮಿಸಿದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆಯನ್ನು ಕೇಳಿ ನನ್ನ ಈ ಒಂದು ಚಿಟ್ ಚಾಟನ್ನು ನಾನು ಕನ್ಕ್ಲೂಡ್ ಮಾಡ್ತೀನಿ. ಸರ್, ಕೊನೆಯದಾಗಿ ಹೇಳಿ, ಜಸ್ಟಿಸ್ ಸೋಮಶೇಖರ್ ಜಿ ಅವರು, ಹಾನರಬಲ್ ಚೀಫ್ ಜಸ್ಟಿಸ್ ಆಫ್ ಮಣಿಪುರ್ ಹೈಕೋರ್ಟ್ ಅವರು ಮುಂದೆ ಸುಪ್ರೀಂ ಕೋರ್ಟ್ಗೆ ಎಲಿವೇಟ್ ಆಗಬೇಕು ಅನ್ನೋದ್ರ ಬಗ್ಗೆ ತಮ್ಮ ಒಪಿನಿಯನ್ ಹೇಳಿ ಸರ್. ಅದು ಅವರು ತುಂಬ ಅದೇ ಗೊತ್ತಲ್ಲ, ಚಾಮರಾಜನಗರ ಡಿಸ್ಟಿಕ್, ಅಲ್ಲಿಂದ ಈ ಮಟ್ಟ